ಕೊಡಗಿನಲ್ಲಿ ಹುಲಿ ಹಾವಳಿಯ ಮಿತಿ ಮೀರಿದೆ. ಒಂದೆಡೆ ಕಾಡಲ್ಲಿ ನೀರು ಆಹಾರದ ಕೊರತೆಯಿಂದ ವನ್ಯಜೀವಿಗಳು ಪರಿತಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ಜಾನುವಾರುಗಳನ್ನು ರಕ್ಷಿಸುವಲ್ಲಿ ಗ್ರಾಮಸ್ಥರು ಹೆಣಗಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜನರ ಆತಂಕವನ್ನು ದೂರ ಮಾಡಲಿಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಫೀಲ್ಡ್ಗಿಳಿದಿದ್ದು ಆಪರೇಷನ್ ಟೈಗರ್ ಆರಂಭಿಸಿದ್ದಾರೆ. ಒಂದ್ ಕಡೆ ಗಜಪಡೆ, ಮತ್ತೊಂದ್ ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿ, ಇವರೊಂದಿಗೆ ಕೈಜೋಡಿಸಿದ ಸ್ಥಳೀಯರು. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಶ್ರೀಮಂಗಲ ಸಮೀಪದ ಬಾಳೆಲೆ ಗ್ರಾಮದಲ್ಲಿ ಆಪರೇಷನ್ ಟೈಗರ್ ಇದು. ಬಾಳೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವನೂರು ಗ್ರಾಮದಲ್ಲಿ ಕಳೆದ ಬುಧವಾರ ಹಾಡು ಹಗಲೇ ಕಾರ್ಮಿಕರ ಎದುರೇ ಹಸುವೊಂದನ್ನ ತಿಂದಿತ್ತು. ಇದಕ್ಕೂ 3 ದಿನಗಳ ಹಿಂದೆ ಇನ್ನೊಂದು ಹಸುವನ್ನ ಸ್ವಾಹ ಮಾಡಿತ್ತು. ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದು ವ್ಯಾಘ್ರನ ಬಂಧನಕ್ಕೆ ನಿನ್ನೆಯಿಂದ ಕಾರ್ಯಾಚರಣೆ ಆರಂಭವಾಗಿದೆ. ಗನ್ ಹಿಡಿದು ಅರಣ್ಯ ಸಿಬ್ಬಂದಿ ಹುಲಿಗಾಗಿ ಹುಡುಕಾಡ್ತಾ ಇದ್ರೆ, ಮತ್ತೊಂದೆಡೆ 3 ಸಾಕಾನೆಗಳು ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿವೆ. ಸರ್ಕಾರದಿಂದ ಇವತ್ತು ಅರಿವಳಿಕೆ ಮಾಡಿ ಹುಲಿಯನ್ನು ಸೆರೆ ಹಿಡಿಬೇಕು ಹೇಳುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿದೆ. ಇದುವರೆಗೆ ಹುಲಿ ಎಲ್ಲಿಯೂ ಸೆರೆಯಾಗಿದ್ದು ಅಲ್ಲಿ ಓಡಾಡೋದಾಗಲೂ ಇನ್ನೂ ಕಂಡು ಬಂದಿರೋದಿಲ್ಲ. ಅದಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗನೆ ತುರ್ತಾಗಿ ಈ ಹುಲಿಯನ್ನು ಹಿಡಿದು ಯಶಸ್ವಿಯಾಗಲಿ. ಹಾಗಾಗಿ ಹೇಗಾದ್ರೂ ಮಾಡಿ ಹುಲಿ ಹಿಡಿಯಲೇಬೇಕು ಅನ್ನೋ ಪಣ ತೊಟ್ಟಿರೋ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದ್ ಕಡೆ ಬೋನು ಇಟ್ಟು ಮತ್ತೊಂದ್ ಕಡೆ ಕಾಡು ಮೇಡು ಹೊಲ ಗದ್ದೆಗಳಲ್ಲೆಲ್ಲ ಸುತ್ತಾಡಿ ಹುಲಿ ಹುಡುಕಾಟ ನಡೆಸಿದ್ದಾರೆ. 2 ಅರವಳಿಕೆ ಔಷಧಿಗಳನ್ನ ನಾವು ಲೋಡ್ ಮಾಡ್ಕೊಂಡು 2 ಗನ್ ಇದೆ. ಅರವಳಿಕೆ ಔಷಧಿ ನೆನ್ನೆಯಿಂದ ಕುಮ್ಮಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿ ಗೋಚರಿಸಿಲ್ಲ. ಗೋಚರಿಸಿ ಹಿಡೀರಿ ಅಂತಲೇ ಅನುಮತಿ ನೀಡಿದ್ದಾರೆ. ಆಲ್ರೆಡಿ ಅದು ಹುಲಿ ಯಾವ ಹುಲಿ ಸಿಕ್ತಿದ್ದಂಗೆ ಅದು ಹಿಡಿಯೋಕ್ಕೂ ಅನುಮತಿ ನೀಡಿದ್ದಾರೆ. ಈಗ ಅದಕ್ಕೋಸ್ಕರ ಕುಮ್ಮಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಅದು ಸಿಕ್ತಿದ್ದಂಗೆ ಕ್ಯಾಪ್ಚರ್ ಮಾಡ್ತೀವಿ. ಹುಲಿ ಸೂಕ್ಷ್ಮ ಜೀವಿ, ಅದು ಬೇರೆ ಕೊಡಗಿನಲ್ಲಿ ಕಾಫಿ ತೋಟಗಳು ಹೆಚ್ಚು. ಹೀಗಾಗಿ ಅರಣ್ಯದಂಚಿನ ಗ್ರಾಮಗಳಲ್ಲಿ ಕಾರ್ಯಾಚರಣೆ ಕಷ್ಟ ಸಾಧ್ಯ. ಏನೇ ಆದ್ರೂ ಹುಲಿ ಹಿಡಿಯದ ಹೊರತು ಸ್ಥಳೀಯರಿಗೆ ನೆಮ್ಮದಿ ಇಲ್ಲ. ಕೊಡಗಿನಿಂದ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್.